ಬಡವರು ನಿವೇಶನ ರಹಿತರಿಗೆ ಗುಡ್ ನ್ಯೂಸ್. ರಾಜ್ಯದ ಜನರಿಗೆ ಡಿಸಿಎಂ ಪರಮೇಶ್ವರ್ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಬಡವರು ನಿವೇಶನ ರಹಿತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯದ ಜನರಿಗೆ ಡಿಸಿಎಂ ಪರಮೇಶ್ವರ್ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಬಡವರು ಮತ್ತು ನಿವೇಶನ ರಹಿತರಿಗೆ ನಿವೇಶನ ಯೋಜನೆಯನ್ನ ಮಾಡಲಾಗ್ತಾ ಇದೆ. ಸರ್ಕಾರದಿಂದ ಪ್ರತಿ ಜಿಲ್ಲೆಗೆ ತಲಾ 50,000 ನಿವೇಶನವನ್ನ ಈ ಯೋಜನೆಯನ್ನ ಜಾರಿಗೊಳಿಸಲಾಗ್ತಾ ಇದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ನಿವೇಶನವನ್ನ ನೀಡುವ ಭರವಸೆಯನ್ನ ನೀಡಿದ್ದಾರೆ ಪರಮೇಶ್ವರ್. ಚುನಾವಣಾ ಪ್ರಣಾಳಿಕೆ ಭರವಸೆ ಜಾರಿಗೆ ಮುಂದಾಗಿರುವಂತದ್ದು ರಾಜ್ಯ ಸರ್ಕಾರ. ಗ್ರಾಮೀಣ ಪ್ರದೇಶಗಳಲ್ಲಿ 30/40 ಅಳತೆಯ ನಿವೇಶನಕ್ಕೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ನಗರ ಪ್ರದೇಶಗಳಲ್ಲಿ ಮತ್ತು 20-30 ಅಳತೆಯ ನಿವೇಶನಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ನಿವೇಶನಗಳಿಗಾಗಿ ಸರ್ಕಾರಿ ಜಮೀನು ಗುರುತಿಸಲು ಸೂಚನೆಯನ್ನ ನೀಡಿರುವಂತದ್ದು. ಕಂದಾಯ ಇಲಾಖೆಯ ಇಲಾಖೆಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪತ್ರವನ್ನ ಬರೆದಿರುವಂತದ್ದು. ಬಡವರು ಮತ್ತು ನಿವೇಶನ ರಹಿತರೇನಿದ್ದಾರೆ ಅವರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಡಿಸಿಎಂ ಪರಮೇಶ್ವರ್. ರಾಜ್ಯದ ಜನರಿಗೆ ಬಂಪರ್ ಗಿಫ್ಟ್ ಸಿಗುವಂಥದ್ದು. ಬಡವರು ಮತ್ತು ನಿವೇಶನ ರಹಿತರಿಗೆ ನಿವೇಶನ ಯೋಜನೆಯನ್ನ ಜಾರಿಗೊಳಿಸಲು ಮುಂದಾಗಿದೆ ರಾಜ್ಯ ಸರ್ಕಾರ. ಸರ್ಕಾರದಿಂದ ಪ್ರತಿ ಜಿಲ್ಲೆಗೆ ತಲಾ 50,000 ನಿವೇಶನವನ್ನ ಕೊಡಲಾಗತ್ತೆ. ನಿವೇಶನ ಮತ್ತು ವಸತಿ ರಹಿತರಿಗೆ ನಿವೇಶನವನ್ನ ನೀಡುವ ಭರವಸೆಯನ್ನ ನೀಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಚುನಾವಣಾ ಪ್ರಣಾಳಿಕೆ ಭರವಸೆ ಜಾರಿಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ 30-40 ಅಳತೆಯ ನಿವೇಶನಕ್ಕೆ ಕೂಡ ಸೂಚನೆ ನೀಡಲಾಗಿರುವಂಥದ್ದು. ಇನ್ನು ನಗರ ಪ್ರದೇಶಗಳಲ್ಲಿ ಏನಿದೆ ಅಲ್ಲಿರುವಂತಹ ಬಡ ಜನರಿಗೆ ನಿವೇಶನ ಇಲ್ಲದೆ ಇರುವಂತಹ ಜನರಿಗೆ ಇನ್ನು ನಗರ ಪ್ರದೇಶಗಳಲ್ಲಿ 20-30 ಅಳತೆಯ ನಿವೇಶನಕ್ಕೆ ಸೂಚನೆ ನೀಡಿರುವಂಥದ್ದು. ಇನ್ನು ನಿವೇಶನಗಳಿಗಾಗಿ ಸರ್ಕಾರಿ ಜಮೀನು ಗುರ್ತು ಮಾಡಲು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಕಂದಾಯ ಇಲಾಖೆಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪತ್ರವನ್ನ ಬರೆದಿರುವಂಥದ್ದು ಈ ವಿಚಾರದ ಕುರಿತಾಗಿ. ಬಡವರಿಗೆ ಮತ್ತು ನಿವೇಶನ ರಹಿತರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಕಂದಾಯ ಇಲಾಖೆಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪತ್ರವನ್ನ ಬರೆದಿದ್ದಾರೆ. ನಿವೇಶನಗಳಿಗಾಗಿ ಸರ್ಕಾರಿ ಜಮೀನನ್ನ ಗುರುತಿಸಲು ಸೂಚನೆಯನ್ನ ನೀಡಿರುವಂಥದ್ದು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಾ ಇರುವಂತಹ ನಿವೇಶನ ರಹಿತ ಜನರೇನಿದ್ದಾರೆ ಬಡವರೇನಿದ್ದಾರೆ ಅವರಿಗೆ 30-40 ಅಳತೆಯಲ್ಲಿ ನಿವೇಶನವನ್ನ ನೀಡಲು ಸೂಚನೆಯನ್ನ ನೀಡಲಾಗ್ತಾ ಇದೆ. ಇನ್ನು ನಗರ ಪ್ರದೇಶಗಳಲ್ಲಿ ವಾಸಿಸುವಂತಹ ಬಡ ಜನರಿಗೆ ನಿವೇಶನ ರಹಿತ ಜನರಿಗೆ 20-30 ಅಳತೆಯಲ್ಲಿ ನಿವೇಶನವನ್ನ ನೀಡಲು ಸೂಚನೆಯನ್ನ ಹೊರಡಿಸಲಾಗಿದೆ ರಾಜ್ಯ ಸರ್ಕಾರ. ಇನ್ನು ನಿವೇಶನಗಳಿಗಾಗಿ ಸರ್ಕಾರ ಜಮೀನು ಗುರುತಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ಕಂದಾಯ ಇಲಾಖೆಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪತ್ರವನ್ನ ಬರೆದಿದ್ದಾರೆ.